ಮಗಳೇ ಸೋದ್ರಿ ಚೆನ್ನಾಗಿರ್ರಿ. ಒಂದ್ಸಾರಿ ನಾನು ಓದಿದಂಥ ಒಂದು ಘಟನೆ, ಗಂಡ ಹೆಂಡತಿ ಅವ್ರಿಗಿಬ್ರು ಗಂಡ್ಮಕ್ಕಳು ಯವನ ವಯಸ್ಸಿಗೆ ಬಂದಿದ್ದಾರೆ. ಈ ತಂದೆ ಭಯಂಕರವಾದಂಥ ಕುಡುಕ, ಡೈಲಿ ಕುಡಿದು 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 ಒಂದಿನ ಕಣ್ಣು ಮುಚ್ಚಿದಾನೆ. ಕಣ್ಣು ಮುಚ್ಚಿದ್ರೆ ದೊಡ್ಡ ಮಗ, ಏನು ನಮ್ಮಪ್ಪ ಚಿಕ್ಕ ವಯಸ್ಸಿಗೆ ಕುಡಿದು ಕುಡಿದು ಸತ್ತೋಗ್ಬಿಟ್ಟ, ಹೆಂಗ್ ಮಾಡೋದು ಇವಾಗ, ನಮ್ಮ ಜೀವನ ಹೆಂಗಿವಾಗ, ನಾವು ಬದುಕೋದು ಹೆಂಗಿವಾಗ, ನಾವು ಬೆಳೆಯೋದು ಹೆಂಗಿವಾಗ, ನಾವು ಮುಂದೆ ಹೋಗೋದು ಹೆಂಗಿವಾಗ ಅಂತ ಹೇಳಿ ಕುಗ್ಗಿ ಹೋಗಲಿಲ್ಲ. ಆ ಪರಿಸ್ಥಿತಿ ನಾನು ಅದನ್ನು ನೆಗೆಟಿವ್ ಆಗಿ ತಕ್ಕೊಂಡಿಲ್ಲ. ಇಷ್ಟೆಲ್ಲ ಮನೇಲಿ ಮರಣ ಸಂಭವಿಸಿದ್ರು ನೆಗೆಟಿವ್ ಆಗಿ ತಕ್ಕೊಳ್ಳದೆ ಕಷ್ಟಪಟ್ಟು ಓದಿದ, ಶ್ರಮಪಟ್ಟು ಓದಿದ, ಒಳ್ಳೆ ಜಾಬಿಗೆ ಹೋದ. ಇನ್ನೊಬ್ಬನು ತಮ್ಮ ಇದ್ದಲ್ವಾ, ಅವನು ಅಯ್ಯೋ ನಮ್ಮಪ್ಪ ಕುಡಿದು ಕುಡಿದು ಸತ್ತೋದ, ನಾನೇನು ಮಾಡೋಕ್ಕಾಗುತ್ತಿವಾಗ, ನಾನು ಹೆಂಗೆ ಬದುಕಕ್ಕಾಗುತ್ತಿವಾಗ ಅಂಥೇಳಿ ನಮ್ಮಪ್ಪನೇ ಹೋದ್ಮೇಲೆ ಇನ್ನು ಜೀವನ ತಗೊಂಡು ನಾನೇನು ಮಾಡಲಿ ಅಂಥೇಳಿ ಅವನು ಕೂಡ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ದ. ಕುಡಿದು 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 ಎಲ್ಲ ಕಳ್ಕೊಂಡು ಬರಿಗೈಯಾಗಿ ಹೀನ ಸ್ಥಿತಿಗೆ ಸೇರಿದ. ಯಾರೊಬ್ರು ಬಂದು ಕೇಳಿದ್ರು ಆ ಕುಡುಕನಿಗೆ, ಅಲ್ಲಪ್ಪ ನಿನ್ನ ಜೀವನ ಇಷ್ಟು ಹಾಳಾಗಲಿಕ್ಕೆ, ನಿನ್ನ ಜೀವನ ಇಷ್ಟು ನಷ್ಟ ಆಗಲಿಕ್ಕೆ, ನಿನ್ನ ಜೀವನ ಎಲ್ಲ ಕಳ್ಕೊಂಡು ಬರಿಗೈ ಆಗಲಿಕ್ಕೆ ಏನು ಕಾರಣ ಅಂತ ಕೇಳ್ದ. ಅವನೇನು ಹೇಳ್ತಾನೆ ಗೊತ್ತಾ, ನಮ್ಮಪ್ಪ ಕರೆಕ್ಟ್ ಇದ್ದಿದ್ರೆ, ನಮ್ಮಪ್ಪ ಬದುಕಿದ್ದಿದ್ರೆ, ನಮ್ಮಪ್ಪ ಸರಿ ಇದ್ದಿದ್ರೆ, ನಮ್ಮಪ್ಪ ಬುದ್ಧಿ ಹೇಳಿದ್ರೆ, ನಮ್ಮಪ್ಪ ನನ್ನನ್ನು ತಿದ್ದಿದ್ರೆ ನನಗೆ ಇವತ್ತಿಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇವತ್ತು ನಾನು ಕೆಟ್ಟೋಗ್ಲಿಕ್ಕೆ ಕಾರಣ, ನಾನು ಹಾಳಾಗಲಿಕ್ಕೆ ಕಾರಣ, ಹೀನ ಸ್ಥಿತಿಗೆ ಸೇರ್ಲಿಕ್ಕೆ ಕಾರಣ ನಮ್ಮಪ್ಪನೇ ಅಂದನು. ಈಗ ಆ ಪ್ರಶ್ನೆ ಕೇಳಿದಂಥ ವ್ಯಕ್ತಿ ಅಣ್ಣನ ಹತ್ರ ಹೋದನು. ಅಣ್ಣನ ಹತ್ರ ಹೋಗಿ ಕೇಳ್ದ, ಅಲ್ಲಪ್ಪ ಇವತ್ತು ನೀನು ಇಂಥ ಒಳ್ಳೆ ಜಾಬಲ್ಲಿ, ಇವತ್ತು ಇಂಥ ಒಳ್ಳೆ ಸ್ಥಾನದಲ್ಲಿ, ಇವತ್ತು ಒಳ್ಳೆ ಸ್ಥಿತಿಯಲ್ಲಿ ಇರ್ಲಿಕ್ಕೆ ಏನು ಕಾರಣ ಅಂತ ದೊಡ್ಡ ಮಗನಿಗೂ ಪ್ರಶ್ನೆ ಕೇಳ್ದ. ದೊಡ್ಡ ಮಗ ಏನು ಉತ್ತರ ಕೊಟ್ಟ ಗೊತ್ತಾ, ನಮ್ಮಪ್ಪ ಚಿಕ್ಕ ವಯಸ್ಸಿಗೆ ಕುಡಿದು ಕುಡಿದು ಸತ್ತೋದ. ನನಗೊಂದು ಅರ್ಥ ಆಯ್ತು ನಮ್ಮ ಅಪ್ಪನ ಸಾವಿನಿಂದ, ಇವತ್ತು ನಮ್ಮ ಕುಟುಂಬಕ್ಕೆ ಇಷ್ಟ ಬರೋ ಕಾರಣ ನಮ್ಮಪ್ಪ ಕುಡಿಯೋದ್ರಿಂದನೇ ನಮ್ಮ ಕುಟುಂಬಕ್ಕಿಂತ ಕಷ್ಟ ಬಂತು, ನಮ್ಮಪ್ಪ ಕುಡಿಯೋದ್ರಿಂದನೇ ನಮ್ಮ ಕುಟುಂಬ ಬೀದಿಗೆ ಬಂತು, ನಮ್ಮಪ್ಪ ಕುಡಿಯೋದ್ರಿಂದನೇ ನಾವು ಭಾಳ ವೇದನೆಯಲ್ಲಿ ಹಾದೋಗ್ಬೇಕಾಯಿತು. ನಾನೊಂದು ತೀರ್ಮಾನ ಮಾಡಿದೆ, ನಮ್ಮಪ್ಪ ಅನುಭವಿಸಿದಂಥ ಕಷ್ಟ ನಾನು ಅನುಭವಿಸಬಾರ್ದು, ನಮ್ಮಪ್ಪನಿಂದ ಬಂದಂಥ ಸಮಸ್ಯೆ ಅದು ನನ್ನಿಂದ ಬರಬಾರ್ದು, ನನ್ನಿಂದಲೇ ಒಂದು ಬದಲಾವಣೆ ನನ್ನ ಮನೆಯಲ್ಲಿ ನಡೆಯಬೇಕು, ನನ್ನಿಂದಲೇ ಒಂದು ಚೇಂಜಸ್ ನಮ್ಮ ಮನೇಲಿ ಉಂಟಾಗಬೇಕು, ನನ್ನಿಂದಲೇ ನಮ್ಮ ಕುಟುಂಬಕ್ಕೆ ಕಷ್ಟಗಳು ಕೊನೆ ಆಗಬೇಕಂತೇಳಿ ನಾನು ಕಷ್ಟಪಟ್ಟು ಓದಲಿಕ್ಕೆ ಪ್ರಾರಂಭಿಸಿದೆ. ಇವತ್ತು ದೇವರನ್ನ ನನ್ನ ಈ ಸ್ಥಿತಿಯಲ್ಲಿ ಇಟ್ಟಿದ್ದಾನೆ. ಒಂದೇ ಮನೆಯಲ್ಲಿ ಒಂದೇ ತಂದೆಗೆ ಇಬ್ಬರು ಮಕ್ಕಳು, ಒಬ್ಬನು ಪರಿಸ್ಥಿತಿನ ನೆಗೆಟಿವ್ ಆಗಿ ಥಿಂಕ್ ಮಾಡ್ದ, ನೆಗೆಟಿವ್ ಆಗಿ ತಕ್ಕೊಂಡ, ಅವನು ಕೂಡ ಅವರಪ್ಪನಂತೆ ಕುಡಿದು ಕುಡಿದು ಎಲ್ಲ ಕಳ್ಕೊಂಡು ಈನ ಸ್ಥಿತಿಗೆ ಸೇರಿದ. ಆದರೆ ಅವರಪ್ಪನ ಪರಿಸ್ಥಿತಿಯನ್ನು ಪಾಸಿಟಿವ್ ಆಗಿ ತಕೊಂಡು, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿ ಮಾತಾಡಿ, ಆ ಅಣ್ಣ ದೊಡ್ಡ ಮಗ ಕಷ್ಟಪಟ್ಟು ಓದಿ, ಶ್ರಮಪಟ್ಟು ಓದಿ ಇವತ್ತು DC ಕೆಲಸ ತಕೊಂಡು ಮುಂದೆ ಸಾಗ್ತಾ ಇದ್ದಾನೆ. ಯಾರು ಪಾಸಿಟಿವ್ ಆಗಿ ತಕ್ಕೊಂಡ್ರೋ, ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರು, ಪಾಸಿಟಿವ್ ಆಗಿ ಮಾತಾಡಿದ್ರು, ಅವರು ದೊಡ್ಡ ಕಾರ್ಯಗಳು ನೋಡಿದ್ರು. ಯಾರು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರು, ನೆಗೆಟಿವ್ ಆಗಿ ಮಾತಾಡಿದ್ರು, ಅವರು ಹೀನ ಸ್ಥಿತಿಗೆ ಸೇರಿದ್ರು. ಪಾಸಿಟಿವ್ ಆಗಿ ಥಿಂಕ್ ಮಾಡು, ಪಾಸಿಟಿವ್ ಆಗಿ ಮಾತಾಡು, ದೊಡ್ಡ ಕಾರ್ಯಗಳು ನೋಡ್ತಾ ಇದೀಯಾ. ಬಹಳ ಸಾರಿ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಸ್ವಂತದವ್ರು ಸರಿ ಇಲ್ಲ, ಬಂಧುಗಳು ಸರಿ ಇಲ್ಲ, ಸ್ನೇಹಿತರು ಸರಿ ಇಲ್ಲ, ಅಕ್ಕಪಕ್ಕದವ್ರು ಸರಿ ಇಲ್ಲ, ಅವರಿಂದ ನನ್ನ ಜೀವನ ಹಾಳಾಯಿತು, ಇವರಿಂದ ನನ್ನ ಜೀವನ ಹಾಳಾಯಿತು, ಸ್ನೇಹಿತರಿಂದ ನಮ್ಮ ಜೀವನ ಹಾಳಾಯಿತು, ಬಂಧುಗಳಿಂದ ನಮ್ಮ ಜೀವನ ಹಾಳಾಯಿತು, ಸ್ವಂತದವರಿಂದ ನನ್ನ ಜೀವನ ಹಾಳಾಯಿತು ಅಂತೇಳಿ ಅವ್ರನ್ನ ಇವ್ರನ್ನ ದೂರ್ತಾ ಇರ್ತಾರೆ, ದೂಷಣೆ ಮಾಡ್ತಾ ಇರ್ತಾರೆ. ಅಲೋ, ಅವರಿಂದ ಇವರಿಂದ ನಮ್ಮ ಜೀವನ ಹಾಳಾಗಿಲ್ಲ. ನೀನು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ದಕ್ಕೆ, ನೆಗೆಟಿವ್ ಆಗಿ ಮಾತಾಡಿದ್ದಕ್ಕೆ
ನಿಮ್ಮ ಜೀವನ ಹಾಳಾಗಿದೆ. ಒಂದು ಮಾತು ಹೇಳ್ತೇನೆ, ನೀನೇನು ಥಿಂಕ್ ಮಾಡ್ತೀಯೋ, ನೀನೇನು ಬಾಯಿಂದ ಮಾತಾಡ್ತೀಯೋ, ಅದೇ ನಿನ್ನ ಫ್ಯೂಚರ್ ಆಗಿರುತ್ತೆ. ಇನ್ನೊಂದ್ಸರಿ ಹೇಳ್ತೇನೆ, ನೀನೇನು ಥಿಂಕ್ ಮಾಡ್ತೀಯೋ, ನೀನೇನು ಮಾತಾಡ್ತೀಯೋ, ಅದೇ ನಿನ್ನ ಭವಿಷ್ಯತ್ತಾಗಿರುತ್ತೆ, ಅದೇ ನಿನ್ನ ಫ್ಯೂಚರ್ ಆಗಿರುತ್ತೆ. ಕೆಲವು ಸಾರಿ ಕೆಲವರು ಸಾಯವರೆಗೂ ಈ ಗೋಳು ತಪ್ಪಲ್ಲಪ್ಪ, ಇನ್ನು ಮಣ್ಣಕ್ಕೆ ಹೋಗೋವರೆಗೂ ನನ್ನ ಪರಿಸ್ಥಿತಿ ಬದಲಾಗಲ್ಲಪ್ಪ ಅಂತಾರಲ್ಲ, ಅವ್ರು ಸಾಯೋವರೆಗೂ ಅವ್ರ ಗೋಳು ತಪ್ಪದೇ ಇಲ್ಲ. ಮಣ್ಣಕ್ಕೆ ಹೋಗೋವರೆಗೂ ಇಷ್ಟೇ, ಸಾಯೋವರೆಗೂ ಇಷ್ಟೇ ಅಂತ ಏನು ಮಾತಾಡ್ತಾರಲ್ಲ, ಮುಂದೆ ಅವ್ರ ಫ್ಯೂಚರ್ ಸಾಯೋವರೆಗೂ ಅವ್ರ ಗೋಳು ತಪ್ಪಲ್ಲ. ಹಂಗೆ ಮಾತಾಡಬಾರ್ದು, ಬದಲಾಗಿ ಹೇಳ್ಬೇಕು. ಇವತ್ತಲ್ಲ ನಾಳೆ ನನ್ನ ದೇವರು ಈ ಪರಿಸ್ಥಿತಿನ ಬದಲಾಯಿಸ್ತಾನೆ, ನನ್ನ ಆಶೀರ್ವಾದ ಮಾಡೇ ಮಾಡ್ತಾನೆ, ನನ್ನ ಮೇಲೆ ತಂದೆ ತರ್ತಾನೆ, ನನ್ನ ಕಣ್ಣೀರು ಒರೆಸ್ತಾನೆ, ನನ್ನ ಸಾಲ ತೀರಿಸ್ತಾನೆ, ನನ್ನನ್ನು ಅಭಿವೃದ್ಧಿಗೆ ತಂದೆ ತರ್ತಾನೆ. ಯಾರು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ಮಾತಾಡ್ತಾರೋ ದೇವರವ್ರನ್ನ ಮೇಲೆ ತಂದೆ ತರ್ತಾನೆ. ಪ್ರೈಸ್ ದಿ ಲಾರ್ಡ್. ನಂಬ್ರಿ, ದೇವರು ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ. ಓಕೆ, ಯೋಸೇಫನಿಗೆ ಚೆನ್ನಾಗಿ, ಯೋಸೇಫನಿಗೆ ಆತನು ಕಾನಾನ್ ದೇಶದಲ್ಲಿರುವಾಗ ಸ್ವಂತ ಅಣ್ಣಂದ್ರು ಅವನನ್ನು ದ್ವೇಷಿಸಿದ್ದಾರೆ. ಸ್ವದೇಶದಲ್ಲಿದ್ದಾಗ, ಕಾನಾನ್ ದೇಶದಲ್ಲಿದ್ದಾಗ ಸ್ವಂತ ಅಣ್ಣಂದಿರು ಅವನನ್ನು ಬಹಳ ದ್ವೇಷ ಮಾಡಿದ್ದಾರೆ. ಅನಂತರ ಅವನನ್ನು ಐಗುಪ್ತ ದೇಶಕ್ಕೆ ಮಾರಿದಾಗ ಅಲ್ಲಿ 44ನ ಹೆಂಡತಿ ಯೋಸೇಫನನ್ನು ದ್ವೇಷ ಮಾಡ್ತಾ ಇದ್ದಾಳೆ. ಯೋಸೇಫನು ಇದೇನಪ್ಪ, ಸ್ವದೇಶದಲ್ಲಿ ನೋಡಿದ್ರೆ ನಮ್ಮ ಅಣ್ಣ ತಮ್ಮಂದ್ರು ದ್ವೇಷಿಸ್ತಾ ಇದ್ದಾರೆ, ಈ ಪರಸ್ಥಳದಲ್ಲಿ ಪರದೇಶದಲ್ಲಿ ಐಗುಪ್ತ ದೇಶದಲ್ಲಿ 44ನ ಹೆಂಡತಿ ನನ್ನನ್ನು ದ್ವೇಷಿಸ್ತಾ ಇದ್ದಾಳೆ. ಎಲ್ಲಿ ಹೋದ್ರೂ ನನಗೆ ನೆಮ್ಮದಿನೇ ಇಲ್ವಾ, ಎಲ್ಲಿ ಹೋದ್ರೂ ನಮಗೆ ಸಮಾಧಾನನೇ ಇಲ್ವಾ, ಈ ಭೂಮಿ ಮೇಲೆ ಎಲ್ಲಿ ನನಗೆ ನೆಮ್ಮದಿನೇ ಇಲ್ವಾ, ಈ ಭೂಮಿ ಮೇಲೆ ಎಲ್ಲಿ ನನಗೆ ಸಮಾಧಾನ ಇಲ್ವಾ, ಬರೀ ಇದೇ ಕಷ್ಟ ಅನುಭವಿಸ್ಬೇಕಾ, ಬರೀ ಇದೇ ಬಾಧೆ ಅನುಭವಿಸ್ಬೇಕಾ ಅಂತ ನೆಗೆಟಿವ್ ಆಗಿ ಆಲೋಚನೆ ಮಾಡಲಿಲ್ಲ, ಮಾತಾಡಲಿಲ್ಲ. ಅವೆಲ್ಲ ಪರಿಸ್ಥಿತಿ ಬರುವಾಗ ಯೋಸೇಫನ್ ಹೇಳ್ತಾನೆ, ಏನು ಹೇಳ್ತಾ ಗೊತ್ತಾ, ಹಿಂಗೆ ಅನ್ಲಿಲ್ಲ. ಅಲ್ಲಿ ಹೋದ್ರೂ ಸಮಸ್ಯೆ, ಇಲ್ಲಿ ಹೋದ್ರು, ಅಲ್ಲಿ ಹೋದ್ರೆ ಅಣ್ಣ ತಮ್ಮಂದ್ರು ಸಮಸ್ಯೆ, ಇಲ್ಲಿ ನೋಡಿದ್ರೆ 44ನ ಸಮಸ್ಯೆ. ಈ ಭೂಮಿ ಮೇಲೆ ಎಲ್ಲಿ ನನಗೆ ನೆಮ್ಮದಿ ಇಲ್ವಾ, ಈ ಭೂಮಿ ಮೇಲೆ ಎಲ್ಲಿ ನನಗೆ ಬದುಕಕ್ಕೆ ಅವಕಾಶ ಇಲ್ವಾ, ಬರೀ ಇದೇ ಅನುಭವಿಸ್ಬೇಕಾ. ಅದು ನೆಗೆಟಿವ್ ಆಗಿ ಹಂಗೆ ಅನ್ಲಿಲ್ಲ, ಆಲೋಚನೆ ಮಾಡಲಿಲ್ಲ. ನಿಮ್ಮಂತರ ಆಗ ಅಂತಿದ್ದೀವಿ ನಾವು. ಏನಂದ ಗೊತ್ತಾ, ಅಷ್ಟು ಸ್ವದೇಶದಲ್ಲಿ ಕಷ್ಟ, ಐಗುಪ್ತದಲ್ಲಿ ಕಷ್ಟ ಬರುವಾಗಲೇನಂದ, ಇವತ್ತಲ್ಲ ನಾಳೆ ನನ್ನ ಪರಿಸ್ಥಿತಿನ ದೇವರು ಬದಲಾಯಿಸ್ತಾನೆ. ಪಾಸಿಟಿವ್ ಆಗಿ ಥಿಂಕ್ ಮಾಡ್ದ, ಪಾಸಿಟಿವ್ ಆಗಿ ಮಾತಾಡ್ದ. ದೇವರು ಅವನನ್ನು ಐಗುಪ್ತ ದೇಶಕ್ಕೆ ಪ್ರಧಾನ ಮಂತ್ರಿಯಾಗಿ ಮಾಡಿದ್ದಾನೆ. ನಿಮ್ಮ ಕುಟುಂಬದಲ್ಲಿ ಬಹಳ ಕಷ್ಟ ಇದಾವ, ನೆಗೆಟಿವ್ ಆಗಿ ಮಾತಾಡಬೇಡ, ಪಾಸಿಟಿವ್ ಆಗಿ ಮಾತಾಡು. ನಿಮ್ಮ ಮುಂದೆ ಬೆಟ್ಟದಂಥ ಕಷ್ಟಗಳಿದೆಯಾ, ನಿಮ್ಮ ಮುಂದೆ ಬೆಟ್ಟದಂಥ ಕಷ್ಟಗಳಿದೆಯಾ, ನೆಗೆಟಿವ್ ಆಗಿ ಮಾತಾಡಬೇಡ, ಪಾಸಿಟಿವ್ ಆಗಿ ಮಾತಾಡು. ನಿಮ್ಮ ಗಂಡ ಮಾತು ಕೇಳ್ತಾ ಇಲ್ವಾ, ನಿಮ್ಮ ಮಕ್ಕಳು ದಾರಿ ತಪ್ಪು ಹೋಗಿದಾರಾ, ನೆಗೆಟಿವ್ ಆಗಿ ಮಾತಾಡಬೇಡ, ಪಾಸಿಟಿವ್ ಆಗಿ ಮಾತಾಡು. ನಿಮ್ಮ ದುಡಿಮೆ ವ್ಯಾಪಾರಗಳು ಮುಚ್ಚಿ ಹೋಗೋ ಸ್ಥಿತಿಯಲ್ಲಿದೆಯಾ, ನೆಗೆಟಿವ್ ಆಗಿ ಮಾತಾಡಬೇಡ, ಪಾಸಿಟಿವ್ ಆಗಿ ಮಾತಾಡು. ನಿಮ್ಮ ಗಂಡ ಅನಾರೋಗ್ಯದಲ್ಲಿ ಬಿದ್ದಿದಾನ, ನಿಮ್ಮ ಹೆಂಡತಿ ಅನಾರೋಗ್ಯದಲ್ಲಿ ಬಿದ್ದಿದ್ದಾಳ, ನಿಮ್ಮ ತಂದೆ ತಾಯಿಗಳು ಅನಾರೋಗ್ಯದಲ್ಲಿ ಬಿದ್ದಿದ್ದಾರ, ನಿಮ್ಮ ಮಕ್ಕಳು ಅನಾರೋಗ್ಯದಲ್ಲಿ ಹಾಸಿಗೆಯಲ್ಲಿ ಬಿದ್ದಿದ್ದಾರ, ನೆಗೆಟಿವ್ ಆಗಿ ಮಾತಾಡಬೇಡ, ಪಾಸಿಟಿವ್ ಆಗಿ ಮಾತಾಡು. ಸೇವೆ ಬೆಳೀತಾ ಇಲ್ವೋ, ಆತ್ಮಗಳು ಬರ್ತಾ ಇಲ್ವೋ, ನೆಗೆಟಿವ್ ಆಗಿ ಮಾತಾಡಬೇಡ, ಪಾಸಿಟಿವ್ ಆಗಿ ಮಾತಾಡು. ನೀವೇನು ಮಾತಾಡ್ತೀರೋ ಅದೇ ನಿಮ್ಮ ಫ್ಯೂಚರ್ ಆಗಿರುತ್ತೆ. ಒಂದು ಮಾತು ಹೇಳ್ಬಿಡ್ತೀನಿ, ಒಂದು ಸೀಕ್ರೆಟ್ ಹೇಳ್ತೀನಿ. ಯಾರಾದರೂ ಸಕ್ಸಸ್ ಆಗಕ್ಕೆ ಅವಕಾಶನೇ ಇಲ್ಲಪ್ಪ ಅನ್ನುವಂಥವ್ರು ಸಕ್ಸಸ್ ಆಗಿದಾರಂದ್ರೆ ಅವ್ರು ದೇವ್ರ ಮೇಲೆ ಭರವಸೆಟ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ದಾರೆ, ಪಾಸಿಟಿವ್ ಆಗಿ ಮಾತಾಡಿದ್ದಾರೆ, ದೊಡ್ಡ ಕಾರ್ಯಗಳು ನೋಡಿದ್ದಾರೆ. ಕೆಲವರು ಯಾವಾಗಾರ ನೋಡು
ಧೈರ್ಯ ಪಡಿಸುವಂಥ ಮಾತೇ ಮಾತಾಡಲ್ಲ. ಇವತ್ತೆಷ್ಟು ಜನ ದೇವ್ರ ಮೇಲೆ ನಂಬಿಕೆ ಇಟ್ಟು ನಾನು ನೆಗೆಟಿವ್ ಆಗಿ ಮಾತಾಡಲ್ಲ. ಯಾರಾದರೂ ಹಾಸಿಗೆಯಲ್ಲಿ ಸೀರಿಯಸ್ ಆಗಿ ಬಿದ್ದಾಗ ನೆಗೆಟಿವ್ ಆಗಿ ಮಾತಾಡಬೇಡ್ರಿ. ದೇವರು ಇವ್ರನ್ನ ಬದುಕಿಸ್ತಾನಂತ ಮಾತಾಡ್ರಿ. ದೇವರು ಇವ್ರನ್ನ ಸ್ವಸ್ಥಪಡಿಸ್ತಾನಂತ ಮಾತಾಡ್ರಿ. ಹಲ್ಲೆಲೂಯಾ.